ರಾಜಕೀಯ ಪ್ರೇರಿತ ಅನ್ನೋದು ಸ್ಪಷ್ಟ ಆಗಿದೆ. ಬಿಜೆಪಿ ಅಧಿಕಾರಕ್ಕೆ ಬಂದಾಗಿಂದ ಸಿಬಿಐ, ಇಡಿ, ಇನ್ಕಮ್ ಟ್ಯಾಕ್ಸ್ಗಳ ಈ ಇಲಾಖೆಗಳನ್ನ ವಿರೋಧ ಪಕ್ಷಗಳ ಮೇಲೆ ಸೀಳ ನಾಯಿಗಳ ತರ ಬಳಕೆ ಮಾಡಿ ವಿರೋಧ ಪಕ್ಷಗಳನ್ನ ದಮನ ಮಾಡುವಂತ ಕೆಲಸ ಬಿಜೆಪಿಯವರು ಮಾಡ್ತಾ ಇದ್ದಾರೆ. ಹಾಗಾದರೆ ನಕಲಿ ದಾಖಲೆ ಸೃಷ್ಟಿಸಿ ನೂರಾರು ಕೋಟಿ ಬೆಲೆ ಬಾಳುವಂಥ ಸ್ಮಶಾನ ಮತ್ತು ಕೆರೆ ಭೂಮಿಯನ್ನು ಕಂದಾಯ ಸಚಿವ ಕೃಷ್ಣ ಬೈರೇಗೌಡರು ಕಬಳಿಸಿದ್ದಾರೆ ಎಂಬುದಾಗಿ ಈಗಾಗಲೇ ಬಿಡುಗಡೆ ಮಾಡಿದ್ದಾರೆ ಬಿಜೆಪಿಯವರು ದಾಖಲೆನ. ಇದು ಕೋಲಾರ ಜಿಲ್ಲೆ ನರಸಾಪುರ ಹೋಬಳಿ ಗರುಡನಪಾಳ್ಯದ ಗ್ರಾಮದ ಸರ್ವೆ ನಂಬರ್ 47 ಸರ್ಕಾರಿ ಖರಾಬು ಸ್ಮಶಾನ ಅಂತಲೇ ಇದೆ. ಅಲ್ಲಿ ಟಿಪ್ಪಣಿನಲ್ಲಿ ಒಬ್ಬ ಸಜ್ಜನ ರಾಜಕಾರಣಿ ಅಂತ ಅಂದ್ಕೊಂಡಿದ್ವಲ್ಲ, ಅವ್ರ ಮೇಲಿದ್ದಂಥ ಭರವಸೆ ಕೂಡ ಹೊಟ್ಟೋಯ್ತಾ. ಹಾಗಾದರೆ ಮಾಡ್ತಾ ಇದೀವಿ. ಯಾವ ವರ್ಷದಲ್ಲಿ ಆಗಿರುವಂತದ್ದು? 23-24ನೇ ಸಾಲಿನಲ್ಲಿ ಕೋಲಾರ ಜಿಲ್ಲೆಯ ನರಸಾಪುರ ಹೋಬಳಿಯ ಗರುಡನಪಾಳ್ಯದಲ್ಲಿ ಸರ್ವೆ ನಂಬರ್ 46ರಲ್ಲಿ ಸರ್ವೆ